ಧಿಕ್ಕಾರ ರೈತರ ತಲೆ ಮೇಲೆ ಚಪ್ಪಲಿ ಹಿಡಿದ ರಾಜ್ಯ ಸರ್ಕಾರಕ್ಕೆ ತಮಿಳುನಾಡಿಗೆ ನೀರು ಬಿಡಲು ಪ್ರಾಧಿಕಾರದ ತೀರ್ಮಾನಕ್ಕೆ ತಮಿಳುನಾಡಿಗೆ ನೀರು ಬಿಟ್ಟು ರೈತರ ತಲೆ ಮೇಲೆ ಚಪ್ಪಲಿ ಹಿಡಿದ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಅನ್ಯಾಯ ಅನ್ಯಾಯ ಹೋರಾಟ. ನೀವು ಪ್ರಾಧಿಕಾರಕ್ಕೆ ಹೋಗಿದ್ರೆ ತಮಿಳುನಾಡು ಸೂಚನೆ ಮಾಡಿರೋದು ಪ್ರಾಧಿಕಾರದಲ್ಲಿ ಬೇರೆ ರೀತಿ ಕರ್ನಾಟಕ ನೀರು ಬಿಡ್ತಾ ಇದ್ದಾರೆ. ಅವ್ರ ಕೊರತೆ ಇದ್ರೂ ನೀರು ಬಿಡ್ತಾ ಇರೋದ್ರಿಂದ ನೀವು ಅಲ್ಲೇ ಹೋಗಿ ಅಂತ ಹೇಳಿ ಡಬಲ್ ಬೆಂಚ್ನಲ್ಲಿ ಹೇಳೋರೆ. ಇನ್ನು ಇಲ್ಲಿ ನಿಯಂತ್ರಣ ನಿರ್ವಹಣಾ ಸಮಿತಿಗಳು ಒಂದು ಸಮಿತಿ 9 TMC ಬಿಡಬೇಕು, 9,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಇವತ್ತು 1 ಗಂಟೆಗೆ ಸಮಿತಿ ಅದನ್ನ ಇಟ್ಟಿದೆ 80,000 ಹಿಡಿಯುತ್ತೆ. ನಮ್ಗೆಲ್ಲ ನಿಂತೋಗೈತೆ, ಇಲ್ಲೇ ನೀರು ಕೊಟ್ಟಿಲ್ಲ. ಇಂಥ ಸಂದರ್ಭದಲ್ಲಿ ಮೌನವಾಗಿರೋ ತರ ಅಲ್ಲ. ಈ ಪ್ರಾಧಿಕಾರಗಳು ಸರಿಯಾದಂಥ ತೀರ್ಮಾನ ನಮ್ಮ ಪರವಾಗಿ ಕೊಡದೇ ಇರ್ಬೇಕಾದ್ರೆ ನಮ್ಮ ಪರವಾಗಿರೋ ನೋವನ್ನ ನಮ್ಮ ಪರವಾಗಿ ಆಗಿರೋ ಕಷ್ಟನ ಆ ಪ್ರಾಧಿಕಾರಕ್ಕೆ ಮನವರಿಕೆ ಮಾಡೋದ್ರಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿ ನಮ್ಮ ಬೇಸಾಯಕ್ಕೆ ಕುಡಿಯೋ ನೀರಿಗೂ ಕಷ್ಟ ಆಗುವಂತ ಪರಿಸ್ಥಿತಿ ಮೂಡಿರೋದ್ರಿಂದ ಸಾಂಕೇತಿಕವಾಗಿ ಕರ್ನಾಟಕದ ವಿಶೇಷವಾಗಿ ಮಂಡ್ಯ ರೈತರಿಗೆ ಅವ್ರ ಬದುಕಿಗೆ ಚಪ್ಪಲಿ ಹಿಡಿದಿದೆ. ಈ ಸರ್ಕಾರ ಯಾವುದೇ ಜವಾಬ್ದಾರಿ ಇಲ್ಲ, ರೈತರ ಪರವಾಗಿ ಸ್ಪಂದಿಸುವಂತ ಗುಣ ಇಲ್ಲ. ಅದನ್ನ ಖಂಡಿಸಿ ಇವತ್ತು ನಾವು ಭೂಮಿ ತಾಯಿ ಹೋರಾಟ ಸಮಿತಿಯ ರೈತರ ಪರವಾಗಿ ಒಂದು ಪ್ರತಿಭಟನೆ ಸಾಂಕೇತಿಕವಾಗಿ ಹಲವಾರು ಬಾರಿ ಮಾಡಿರುವಂತದ್ದು. ತಲೆ ಮೇಲೆ ಕಲ್ಲೊತ್ತಿದೆಯಲ್ಲ, ಮಂಡ್ಯ ರೈತರನ್ನ ಭೂಗತ ಮಾಡೋಕ್ಕೆ ಅವ್ರ ಮೇಲೆ ಚಪ್ಪಲಿ ಹಿಡಿಯುವಂತ ಈನ ಕೃತ್ಯನ ಈ ರಾಜ್ಯ ಸರ್ಕಾರ, ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ, ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇವರ ಉದ್ದಟನಿಂದ ಇವತ್ತು ರೈತರಿಗೆ ಕಷ್ಟ ಬಂದಿದೆ ಅನ್ನೋ ಕಾರಣಕ್ಕೆ ತಾಲೂಕು ಆಫೀಸ್ ಹತ್ರ 20 ನಿಮಿಷ ಧರಣಿ ಮಾಡಿ ಕಾರ್ಯಕ್ರಮ. ಕಾವೇರಿ ನಿರ್ವಹಣಾ ಮಂಡಳಿಯ ತೀರ್ಮಾನಕ್ಕೆ, ಕಾವೇರಿ ಪ್ರಾಧಿಕಾರದ ತೀರ್ಮಾನಕ್ಕೆ, ಕಾವೇರಿ ನಿರ್ವಹಣಾ ಮಂಡಳಿಯ ತೀರ್ಮಾನಕ್ಕೆ, ಕಾವೇರಿ ಪ್ರಾಧಿಕಾರದ ತೀರ್ಮಾನಕ್ಕೆ, ತಮಿಳುನಾಡಿಗೆ ನೀರು ಬಿಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಕಾವೇರಿ ವಿಚಾರವಾಗಿ ಮೌನವಾಗಿರುವ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಅಯ್ಯಯ್ಯೋ ಅಯ್ಯಯ್ಯೋ ರೈತರಿಗೆ ತಮಿಳುನಾಡಿಗೆ ನೀರು ಬಿಟ್ಟ ರಾಜ್ಯ ಸರ್ಕಾರಕ್ಕೆ, ತೀರ್ಮಾನ ಕೊಟ್ಟ ರಾಜ್ಯ ಸರ್ಕಾರಕ್ಕೆ, ಕಾವೇರಿ ನ್ಯಾಯ ಮಂಡಳಿಯ ತೀರ್ಮಾನಕ್ಕೆ, ಸುಪ್ರೀಂ ಕೋರ್ಟ್ ತೀರ್ಮಾನಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಸರ್ಕಾರ ಒಂದೇ ಸರ್ಕಾರ, ಸರ್ಕಾರ ಒಂದೇ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ರೈತರ ತಲೆ ಮೇಲೆ ಕಮಿಟಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಕಾವೇರಿ ನಿರ್ವಹಣಾ ಮಂಡಳಿ ಸಭೆಯಲ್ಲಿ ಕರ್ನಾಟಕದ ಜಲಾಶಯಗಳಿಂದ ಪ್ರತಿನಿತ್ಯ 9,000ದಂತೆ 15 ದಿನ ಬಿಡಬೇಕು, 12 TMC ನೀರನ್ನ ಅಂತ ಹೇಳಿದೆ. ಇವತ್ತು ಕಾವೇರಿ ನಿರ್ವಹಣಾ ಪ್ರಾಧಿಕಾರನೂ ಸಹ ಅದೇ ತೀರ್ಮಾನದಂತೆ ನಡ್ಕೋಬೇಕು. ಪ್ರತಿನಿತ್ಯ 9,000 ನೀರು ಬಿಡಬೇಕು, 15 ದಿವಸ 12 TMC ಅಂತ ಹೇಳಿದೆ. ನಮ್ಮ ರಾಜ್ಯ ಸರ್ಕಾರ ಮೌನವಾಗಿದೆ. ತತ್ಕ್ಷಣ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ನಾಟಕ ಆಡ್ತಾ ಇದ್ದಾರೆ. ಇಲ್ಲಿ ತನಕ ಸಲ್ಲಿಸಿಲ್ಲ. ನಮ್ಮ ಬೆಳೆಗಳೇ ಭತ್ತ ನೀರ್ ಬಿಟ್ಟವ್ರೆ ಅಂತ ಭತ್ತ ಚೆಲ್ಲವ್ರೆ. ಭತ್ತ ನಾಟಿ ಮಾಡಿಕಾಗದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. 15 ದಿನ ನಿಲ್ಲಿಸಿ 15 ದಿನ ಬಿಡ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ತತ್ಕ್ಷಣ ಡೇಟ್ ಅನ್ನ ಅನೌನ್ಸ್ ಮಾಡಬೇಕು. ಯಾವತ್ತು ನಿಲ್ಲಿಸ್ತೀವಿ, ಯಾವತ್ತು ಬಿಡ್ತೀವಿ ಅಂತ ನೀರು ನಿಲ್ಲಿಸಬೇಕು. ಮತ್ತೆ ತಮಿಳುನಾಡು ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅಂತ ಒತ್ತಾಯ ಮಾಡ್ತೀವಿ.